ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಳ್ಳಿ ಫ್ಯಾಟನ್ನು ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನಾನು ಇದು ಪಕ್ಕ ಆಯುರ್ವೇದಿಕ್ ಟೈಪಲ್ಲೇ ತೋರಿಸ್ತೀನಿ. ನಾನು ಮನೆಯಲ್ಲಿ ಸಿಗೋ ವಸ್ತುಗಳಿಂದನೇ ನಾವು ಮಾಡಿಬಿಟ್ಟು ಈ ಥರ 3 ಟೈಪು ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಒಂದೊಂದನ್ನು ಮಾತ್ರ ಒಂದು 3 ದಿನ ಈ ಥರ ಮಾಡಿ, ಇಲ್ಲ ಒಂದೇ ಇಟ್ಕೊಂಡಾದರೂ ಮಾಡ್ಬೋದು. ಫಸ್ಟು 3 ಟೈಪಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಕರಿಬೇವಿನ ಸೊಪ್ಪಿಂದ ಕಷಾಯ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇದರಲ್ಲಿ ನಮಗೆ ಈ ಥರ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಶರೀರದಲ್ಲಿರೋ ಕೆಟ್ಟ ಕೊಬ್ಬೆಲ್ಲ ಕರಗಿಸುತ್ತೆ ಇದು. ಅದೇ ಕರಿಬೇವಿನ ಸೊಪ್ಪು ಹಂಗೆ ಹಸಿಯಾಗಾದರೂ ತಿನ್ಬೋದು, ಆದರೆ ಈ ಥರ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ಫಸ್ಟು ಒಂದು ಪಾತ್ರೆಯಲ್ಲಿ 1 ಕಪ್ಪು ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಅದರಲ್ಲಿ ಕರಿಬೇವಿನ ಸೊಪ್ಪು ಒಂದು 5 ಕಡ್ಡಿ ಅಷ್ಟು ಹಾಕ್ತಾಯಿದ್ದೀನಿ ನಾನು. ಈ ಥರ 5 ಕಡ್ಡಿನ ಹಾಕ್ಬಿಟ್ಟು ಈಗ ಅದಕ್ಕೆ 1 ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ. ಚಕ್ಕೆಯಲ್ಲಿ ಅಷ್ಟೇ ನಮಗೆ ಮೆಟಬಾಲಿಸಮ್ಮು, ಅದರಲ್ಲಿರೋ ಮೆಟಬಾಲಿಸಮ್ಮು ಎಲ್ಲ ಇರುತ್ತಲ್ಲ, ಅದೆಲ್ಲ ನಮಗೆ ಫ್ಯಾಟ್ನೆಲ್ಲ ಮೆಲ್ಟ್ ಮಾಡಿಸುತ್ತೆ. ಮತ್ತು 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಜೀರಿಗೆಯಲ್ಲಿ ಜೀರ್ಣಶಕ್ತಿ ಅಂಶ ತುಂಬ ಇದೆ. ನಮಗೆ ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಫ್ಯಾಟೆಲ್ಲ ಮೆಲ್ಟ್ ಆಗುತ್ತೆ. ಎಲ್ಲ 3 ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 3 ನಿಮಿಷ ಈ ಥರ ಕುದಿಸಿದ್ರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ನೀವು ರಾತ್ರಿನೇ ಇದೆಲ್ಲ ಬೆಳಗ್ಗೆ ಕುಡಿಯೋವಾಗ ಆದರೆ ಒಂದು ಸ್ವಲ್ಪ ಇದನ್ನು ಒಂದು 4 ಅವರ್ ನೆನೆಸ್ಬಿಟ್ಟು ಮಾಡಿಕೊಂಡ್ರು ಇನ್ನೂ ಒಳ್ಳೆಯದು. ಈಗ ಅಷ್ಟೇ, ಅದು 3 ನಿಮಿಷ ಕುದ್ದಾದ್ಮೇಲೆ ಒಂದು ಗ್ಲಾಸಿಗೆ ತೊಗೊತಾ ಇದ್ದೀನಿ ನಾನು. ಈಗ ಇದ್ರ ಟೇಸ್ಟ್ಗೋಸ್ಕರ 1 ಟೀ ಸ್ಪೂನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಜೇನುತುಪ್ಪದಲ್ಲೂ ಅಷ್ಟೇ ನಮಗೆ ಗೊತ್ತಿರೋ ಹಾಗೆ ಅದರಲ್ಲಿ ತುಂಬ ಹೆಲ್ಪ್ಫುಲ್ ಅಂತಹ ಪ್ರೋಟೀನ್ಸ್ ಇರುತ್ತಲ್ಲ ಅದರಲ್ಲಿ. ಇದು ಅಷ್ಟೇ ನಮ್ಮ ಶರೀರದಲ್ಲಿರೋ ಕೆಟ್ಟ ಕೊಬ್ಬೆಲ್ಲ ಕರಗಿಸುತ್ತೆ. ಅದಕ್ಕೋಸ್ಕರ ಜೇನುತುಪ್ಪ ಆದರೂ ಹಾಕ್ಕೊಂಡು ಕುಡಿಬೋದು ನಾವು. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಆದರೂ ಕುಡಿಬೋದು, ಇಲ್ಲ ನಾವು ಮಲಗೋಕ್ಕೆ ಮುಂಚೆ ಆದರೂ ಕುಡಿಬೋದು. ಆದರೆ ಇದನ್ನು ಬೆಳಗ್ಗೆ ಕುಡಿದಾದ್ಮೇಲೆ ಇದನ್ನು ಅರ್ಧ ಗಂಟೆ ಏನೂ ತೊಗೋಬಾರ್ದು. ನೋಡಿ, ಇಷ್ಟೇ ಆಗಿದೆ. ಒಂದು ಕರಿಬೇವಿನ ಕಷಾಯ ರೆಡಿಯಾಗಿದೆ. ಇವಾಗ 2ನೇದು ಶುಂಠಿ, ಮೆಣಸು ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡೋದಿದು. ಇದು ಅಷ್ಟೇ ನಮಗೆ ನಮ್ಮ ಬೆಳ್ಳಿ ಫ್ಯಾಟಲ್ಲಿರೋ ಅಂಥ ಕೊಬ್ಬಿನೆಲ್ಲ ಮೆಲ್ಟ್ ಮಾಡಿಸುತ್ತೆ. ಮೆಟಬಾಲಿಸಮ್ ಅಂಶ ಜಾಸ್ತಿ ಮಾಡಿಬಿಟ್ಟು ನಮ್ಮ ಶರೀರಕ್ಕೆ ಹಾರ್ಮ್ಫುಲ್ ಆಗಿರೋ ಅಂಥ ಫ್ಯಾಟ್ ಮಾತ್ರ ಇಡಿಸ್ಬಿಟ್ಟು ಕೆಟ್ಟ ಕೊಬ್ಬನ್ನು ಮೆಲ್ಟ್ ಮಾಡಿಸುತ್ತೆ. ಈಗ 1 ಕಪ್ ನೀರು ಕುದಿಯೋಕೆ ಇಟ್ಬಿಟ್ಟು ಅದರಲ್ಲಿ ಶುಂಠಿನ ನಾನು ಸಿಪ್ಪೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಈ ಥರ ಜಜ್ಜಿದ್ದೀನಿ, ಅಂದರೆ ಕ್ರಷ್ ಮಾಡಿದ್ದೀನಿ. ಅದನ್ನು 1 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಒಂದು 10ರಿಂದ 15 ಮೆಣಸಿನಕಾಳು ಹಾಕ್ತಾಯಿದ್ದೀನಿ. ಇದರಲ್ಲಿ ಪೆಪ್ಪರಿನ್ ಅನ್ನೋ ಅಂಶ ಇರುತ್ತೆ, ಅದು ನಮಗೆ ಫ್ಯಾಟನ್ನು ಮೆಲ್ಟ್ ಮಾಡಿಸೋ ಅಂಥ ಕೆಪಾಸಿಟಿ ಇರುತ್ತೆ ಅದಕ್ಕೂ. ಮತ್ತು ಚಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲ ಈ ಥರ ಹಾಕಿದ್ರೆ ನಮಗೆ ಆರ್ಗನ್ಸಲ್ಲಿರೋವಂಥ ಬ್ಯಾಡ್ ಫ್ಯಾಟೆಲ್ಲ ಮೆಲ್ಟ್ ಮಾಡಿಸುತ್ತೆ. ಟೈಸ್ ಆಗಲಿ, ಹೊಟ್ಟೆ ಆಗಲಿ, ಅದರಲ್ಲಿರೋ ಹೊಟ್ಟೆ ಹತ್ರ ಇರೋ ಎಲ್ಲ ಕೊಬ್ಬೆಲ್ಲ ಕರಗಿಸುತ್ತೆ. ಮತ್ತು ನಿಂಬೆಹಣ್ಣನ್ನು ನಾನು ಸಿಪ್ಪೆ ಸಹಿತ ಹಂಗೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ನಿಂಬೆಹಣ್ಣಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಟ್ರಿಕ್ ಆಮ್ಲ ಇದೆಯಲ್ಲ, ಸಿಟ್ರಿಕ್ ಆಮ್ಲದಿಂದ ನಮ್ಮ ಬಾಡಿಯಲ್ಲಿ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಫ್ಯಾಟೆಲ್ಲ, ನಮ್ಮ ಕೆಟ್ಟದಾಗಿರೋಂಥ ಫ್ಯಾಟೆಲ್ಲ ಮೆಲ್ಟ್ ಮಾಡಿಸುತ್ತೆ. ಈ ಥರ ಎಲ್ಲ ಮಾಡಿಬಿಟ್ಟು ಮೆಟಬಾಲಿಸಮ್ನ ನಮಗೆ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಆವಾಗ ಅದು ಮೆಟಬಾಲಿಸಮ್ನ ಬೂಸ್ಟ್ ಮಾಡಿದಾಗ ನಮ್ಮ ಬಾಡಿಯಲ್ಲಿರೋ ಫ್ಯಾಟು ಮೆಲ್ಟ್ ಆಗುತ್ತೆ. ಈ ಥರ ಒಂದು 3 ನಿಮಿಷ ಅದು ಕುದ್ದಾದ್ಮೇಲೆ ಶೋಧಿಸ್ಕೊಂಡ್ಬಿಟ್ಟು ನಾವು ಒಂದು ಕಪ್ಪಲ್ಲಿ ಇದಕ್ಕೂ ಅಷ್ಟೇ ಜೇನುತುಪ್ಪ ಹಾಕ್ಬಿಟ್ಟು ಬೇಕಾದರೂ ಕುಡಿಬೋದು, ಇಲ್ಲ ಹಂಗೆ ಆದರೂ ಕುಡಿಬೋದು. ಈ ಥರ 3ರಲ್ಲಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಈಗ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 3 ಚೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಆ ಥರ ಕುಡಿಯೋಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ನೀವು 3 ದಿನ ಒಂದೊಂದಾದರೂ ಟ್ರೈ ಮಾಡಿ. ಇವಾಗ ನುಗ್ಗೆ ಸೊಪ್ಪಿಂದ ಮಾಡುವಂಥ ಕಷಾಯ ತೋರಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪು ನಿಮಗೆ ಸಿಕ್ಕಿಲ್ಲ ಅನ್ನೋದಾದರೆ ಮೋನಿಕಾ ಅನ್ನೋ ಪೌಡ್ರ್ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ, ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಮೋರಿಕಾ ಪೌಡರ್ ಅದ್ರ ಹೆಸರು. ನೋಡಿ, ನುಗ್ಗೆ ಸೊಪ್ಪು ಈ ಥರ ಫ್ರೆಶ್ ಆಗಿರೋಂಥ ನುಗ್ಗೆ ಸೊಪ್ಪು ತೊಗೊಂಡು ಅದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಅದನ್ನು ಒಂದು 5ರಿಂದ 15 ಕಡ್ಡಿಯಷ್ಟು ಹಾಕ್ಕೋಬೇಕು ನಾವು. ಅದೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇದರಲ್ಲಿ ನಮಗೆ ತುಂಬ ರಿಚ್ ಕ್ಯಾಲ್ಶಿಯಂ ಸೊಪ್ಪಾಗಲಿ, ನುಗ್ಗೆಕಾಯಿ ಆಗಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಹೆಲ್ತ್ಗಂತೂ. ಇದು ಈ ಥರ ಎಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ತುಂಬ ನೈಸಾಗೇನು ಮಾಡೋದು ಬೇಡ, ಒಂದು ಸ್ವಲ್ಪ ಈ ಥರ ಕ್ರಷ್ ಮಾಡ್ಕೋಬೇಕು. ಈ ಥರ ಎಲ್ಲ ಕ್ರಷ್ ಮಾಡ್ಕೊಂಡಾದ್ಮೇಲೆ ಈಗ ನೀರು ಕಾಯಕ್ಕೆ ಇಟ್ಬಿಟ್ಟು 1 ಕಪ್ಪಷ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ನೀರು ಕಾಯ್ತಿರೋವಾಗ ನಾವು ಕ್ರಷ್ ಮಾಡ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ.
ಇದರಲ್ಲಿ ರಿಚ್ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ಐರನ್ ಕ್ವಾಂಟಿಟಿ ತುಂಬ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ. ಅದಕ್ಕೋಸ್ಕರ ಈ ಥರ ನಾವು ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮ್ಮ ಶರೀರದಲ್ಲಿರೋ ಫ್ಯಾಟು ನಮ್ಮ ಆರ್ಗನ್ಸ್ ಹತ್ರ ಆಗಲಿ ಮತ್ತು ತೊಡೆಗಳ ಹತ್ರ ಆಗಲಿ ಕೈಗಳ ಹತ್ರ ಆಗಲಿ ಇರೋವಂಥ ಕೊಬ್ಬರನ್ನೆಲ್ಲ ಕರಗಿಸಿ ಕೆಟ್ಟ ಕೊಬ್ಬರನ್ನೆಲ್ಲ ಕರಗಿಸ್ಬಿಟ್ಟು ನಮಗೆಲ್ಲ ಫುಲ್ ಗುಡ್ ಫ್ಯಾಟ್ ಮಾತ್ರ ಇಡಿಸ್ಬಿಟ್ಟು ಬ್ಯಾಡ್ ಫ್ಯಾಟೆಲ್ಲ ಮೆಲ್ಟ್ ಮಾಡಿಸುತ್ತೆ ಇದು. ನೋಡಿ ಈ ಥರ ಐರನ್ ಕಾಂಟೆಂಟ್ಸ್ ಎಲ್ಲ ತುಂಬ ಇದೆಯಲ್ಲ, ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆಲ್ಲ ಈ ಥರ ನುಗ್ಗೆ ಸೊಪ್ಪಾಗಲಿ ನುಗ್ಗೆಕಾಯಿ ಆಗಲಿ ತಿನ್ನೋಕೆ ಹೇಳ್ತಾರಲ್ಲ, ಅದಕ್ಕೆ ಇದೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಮೆಲ್ಟ್ ಮಾಡಿಸೋದಕ್ಕೋಸ್ಕರ ಈ ಥರ ಹೇಳೋದು. ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು 5 ನಿಮಿಷ ಮತ್ತು ಅದನ್ನೆಲ್ಲ ನೀರು ಶೋಧಿಸ್ಕೊಂಡ್ಬಿಟ್ಟು ನಾವು ಇದಕ್ಕೆ ಬೇಕಾದರೆ ಜೇನುತುಪ್ಪ ಹಾಕ್ಕೊಂಡಾದರೂ ಕುಡಿಬೋದು, ಇಲ್ಲ ಹಂಗೆ ಆದರೂ ಕುಡಿಬೋದು. ನೋಡಿ ಇಷ್ಟೇ 3 ಥರ ಕಷಾಯ ಮಾಡಿ ತೋರಿಸಿದ್ದೀನಿ ನಾನು. ನಿಮಗೆ ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ಮಾಡಿ, ತುಂಬ ಬೆನಿಫಿಟ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿಬಿಟ್ಟು ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಬಂದರೆ ಅಂತೂ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಈ ಥರದ ವೀಡಿಯೋಸ್ ಬೇಕು ಅಂದರೆ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಇನ್ನೂ ಫ್ಯಾಟ್ ರೆಡ್ಯೂಸ್ ಆಗೋವಂಥ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು.